ಸಾಲದೆ ನಾನಿನ್ನ ಮುದ್ದು ಮಾಡಲು ನೂರು ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು. ಸಪ್ತಮಿ, ಹಾ ಅಮ್ಮ. ನಿಮ್ಮಪ್ಪ ಇನ್ನೂ ಬಂದಿಲ್ವೇನೆ? ಇಲ್ಲ ಅಮ್ಮ, ಫೋನ್ ಮಾಡಿದ್ರು, ಬರ್ತಿದ್ದೀನಿ ಅಂತ ಹೇಳಿದ್ರು. ಇನ್ನೇನು ಬಂದ್ಬಿಡ್ತಾರೆ. ಸರಿ ಸರಿ, ನೀನು ಹೋಗಿ ಮಲ್ಕೋ. ನಿಮ್ಮ ಅಪ್ಪಂಗೆ ನಾನು ಊಟ ಬಡಿಸ್ತೀನಿ. ಹಾಗಲ್ಲ ಅಮ್ಮ, ಅದು ಅಪ್ಪ ಕೋಪದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ಯಾ? ನಾನು ರಾಕ್ಷಸಿ ಥರ ನಡ್ಕೋತೀನಿ ಅಂತ ಹೇಳ್ತಿದ್ಯಾ? ಮದ್ವೆ ಆದ್ಮೇಲೆ ನೀನು ನಮ್ರತ ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪನ ನೋಡ್ಕೋಬೇಕಾಗಿರೋದು ಯಾರು? ಇದೇ ರಾಕ್ಷಸಿನೇ ನೋಡ್ಕೋಬೇಕು ತಾನೆ? ಅಮ್ಮ, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ ಸಪ್ತಮಿ. ನಾನ್ ನಿಮ್ಮಪ್ಪಂಗೆ ಯಾವತ್ತೂ ರಾಕ್ಷಸಿ ಥರನೇ ಇದ್ದೀನಿ, ರಾಕ್ಷಸಿ ಥರನೇ ಕಾಣಿಸ್ತೀನಿ. ಇದನ್ನ ಬದಲಾಯಿಸೋಕೆ ಆಗೋದಿಲ್ಲ. ನಾನು ಅವರು ಜಗಳ ಆಡ್ತೀವಿ, ಮತ್ತೆ ಮತ್ತೆ ಒಂದಾಗ್ತೀವಿ. ಇದ್ಯಾವುದು ಹೊಸ್ತಲ್ಲ ನಮ್ಗೆ. ಸಾಂಬಾರ್ ಬಿಸಿ ಮಾಡೋಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಮಾಡಿದ್ದೀನಿ ಅಮ್ಮ. ನಿಮ್ಮ ಅಪ್ಪನ ಹತ್ರ ನಾನು ಕ್ಷಮೆ ಕೇಳಿ ಅವ್ರಿಗೆ ಊಟ ಬಡಿಸ್ತೀನಿ. ನೀನು ಹೋಗಿ ಮಲ್ಕೋ. ಅಪ್ಪ ಅಮ್ಮನ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ. ಇನ್ಮೇಲೆ ಅವಳು ಊಟ ಬಡಿಸಿದ್ರೆ ನಾನು ತಿನ್ನಲ್ಲ, ನೀನಿರು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅಮ್ಮ ಬೇರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿ ಸಮಾಧಾನ ಮಾಡ್ಲಿ. ಇವರಿಬ್ರು ಮಧ್ಯೆ ಮತ್ತೆ ಜಗಳ ಆಗ್ದಿದ್ರೆ ಅಷ್ಟೇ ಸಾಕು. ಏ ಸಪ್ತಮಿ, ಏನೇ ಹಾಗೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗ್ ಮಲ್ಕೋ ಅಂತ ಹೇಳ್ದೆ ತಾನೆ? ಹೋಗು. ಸರಿ ಅಮ್ಮ, ನೀವೇ ಊಟ ಬಡಿಸಿ. ಮನುಷ್ಯನ ಸುಮ್ಮನೆ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಹೇಗಾದ್ರೂ ಪುಸ್ಲಾಯಿಸಿ ಮತ್ತೆ ನನ್ನ ಕೈಗೊಂಬೆ ಮಾಡ್ಕೊಳ್ಳೇಬೇಕು. ಬಂದ್ರು ಅನ್ಸುತ್ತೆ. ಬರ್ಲಿ ಬರ್ಲಿ. ಅಪ್ಪ ಬಂದ್ರು ಅನ್ಸುತ್ತೆ. ರೀ, ಬಂದ್ರಾ? ಬನ್ನಿ ಬನ್ನಿ. ರೀ, ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ನಾನ್ ನಿಮ್ಗೆ ಊಟ ಬಡಿಸ್ತೀನಿ. ಸಪ್ತಮಿ, ಸಪ್ತಮಿ, ಅವಳನ್ನ ಯಾಕ್ರಿ ಸುಮ್ನೆ ಕರೀತೀರಾ? ಅವಳು ಮಲ್ಕೊಂಡಿದ್ದಾಳೆ. ಸಪ್ತಮಿ, ರೀ, ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ನಾನೇ ಊಟ ಬಡಿಸ್ತೀನಿ. ಸಪ್ತಮಿ, ಇದ್ರ ಮೇಲೂ ನಾನು ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರು ಮಾಡ್ಕೋತಾರೆ. ಹೋಗೋದೇ ಒಳ್ಳೇದು. ಅಪ್ಪ, ಮಲ್ಗಿದ್ದೀನಮ್ಮ. ಹೌದಪ್ಪ, ತುಂಬ ಸುಸ್ತಾಗಿತ್ತು, ಹಾಗಾಗಿ ಮಲಗಿದ್ದೆ. ಹಸಿವಾಗ್ತಿದ್ಯಾ? ಹೌದಮ್ಮ, ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ. ನನಗೆ ಊಟ ಬಡಿಸ್ತೀಯಾ? ಅಲ್ಲ ರೀ, ನಿಮ್ಗೋಸ್ಕರ ಊಟ ಬಡಿಸೋಕೆ ನಾನು ನಿದ್ದೆ ಮಾಡ್ದೆ ಕಾಯ್ತಾ ಇದ್ದೀನಿ. ನಾನಿರ್ಬೇಕಾದ್ರೆ ಅವಳನ್ನ ಯಾಕ್ರಿ ಕರಿತೀರಾ? ಪಾಪ, ಅವಳು ನಿದ್ದೆ ಮಾಡೋದ್ ಬೇಡ್ವಾ? ಸಪ್ತಮಿ, ನೀನೇ ಬಡ್ಸಮ್ಮ, ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಅಪ್ಪ, ಅದು ಯಾಕಮ್ಮ, ಏನಾಯ್ತು? ನೋಡಮ್ಮ, ನೀನ್ ಬಡ್ಸು, ನಾನು ಊಟ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ? ಅಲ್ಲ ರೀ, ನಾನ್ ಬಡ್ಸಿದ್ರೆ ಊಟ ಗಂಟ್ಲಲ್ಲಿ ಇಳಿಯಲ್ವಾ ನಿಮ್ಗೆ? ಸಪ್ತಮಿ, ನಾನು ಈ ಜನ್ಮದಲ್ಲಿ ಇವಳು ಬಡ್ಸು ಅಡ್ಗೆನ ಊಟ ಮಾಡಲ್ಲ ಅಂತ ಹೇಳಿದ್ದೀನಿ, ಹಾಗೆ ನಡ್ಕತೀನಮ್ಮ. ನನ್ನ ಕಣ್ಣೆದ್ರು ನಿಲ್ಬೇಡ ಅಂತ ಹೇಳಮ್ಮ. ಇವಳು ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಮೊದ್ಲಿಲ್ಲಿಂದ ಕಳ್ಸಮ್ಮ.
ನಾನ್ ಯಾಕ್ರಿ ಇಲ್ಲಿಂದ ಹೋಗ್ಬೇಕು? ಬಡ್ಡಿಗೆ ದುಡ್ಡು ತಂದಿದ್ದೀರಾ, ಎರಡೆರಡು ಕಡೆ ಯಾಕೆ ಬಡ್ಡಿ ಕಟ್ತೀರಾ? ಮದ್ವೆ ಮುಗಿದ್ಮೇಲೆ ಬ್ಯಾಂಕ್ ಅಲ್ಲಿ ಜಮೀನ ಅಡ ಇಟ್ಟು ಸಾಲ ತಗೊಳ್ಳೋಣ ಅಂತ ಹೇಳ್ದೆ ಅಷ್ಟೇ. ಹೆಂಡತಿಯಾಗಿ ನಾನು ಇದನ್ನು ಹೇಳೋ ಹಕ್ಕಿಲ್ವಾ? ನೀವೇ ಹೇಳಿ. ನೀವು ಜಗಳ ಮಾಡಿದ್ರಿ ಅಂತ ನಾನು ಏನೋ ಜಗಳ ಮಾಡ್ದೆ, ಕೂಗಾಡ್ದೆ ಅಷ್ಟೇ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ದೆ ಇದ್ಬಿಡ್ತೀರಾ? ಸರಿ, ನಾನ್ ಮಾತಾಡಿದ್ದು ನಡ್ಕೊಂಡಿದ್ದು ಎಲ್ಲ ತಪ್ಪೆ, ಒಪ್ಕೋತೀನಿ. ಅದಕ್ಕೆ ಕ್ಷಮೆನೂ ಕೇಳ್ತೀನಿ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ, ಸರಿನಾ? ಈಗಾದ್ರೂ ಬಂದು ಊಟ ಮಾಡಿ. ನಿಮ್ ಕಾಲಿಗೆ ಬೀಳ್ಬೇಕಾ? ಅದನ್ನು ಹೇಳಿ, ಅದನ್ನು ಮಾಡ್ಬಿಡ್ತೀನಿ. ಅಪ್ಪ, ಅಮ್ಮ ಇಷ್ಟು ಕ್ಷಮೆ ಕೇಳ್ತಿದ್ದಾರೆ, ಇನ್ನೂ ಕ್ಷಮಿಸ್ತಾನೆ ಯಾಕೆ ಕೋಪದಲ್ಲಿದ್ದೀರಾ? ಕ್ಷಮಿಸಿ, ಬಂದು ಊಟ ಮಾಡಿ. ಸಪ್ತಮಿ, ಈ ವಿಷಯದಲ್ಲಿ ಬಲವಂತ ಮಾಡಬೇಡಮ್ಮ. ನಾನು ಒಂದ್ಸಲಿ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಏನೋ ಜಗಳದ ಬರದಲ್ಲಿ ವಿಷ ಕುಡಿತೀನಿ ಅಂತ ಕೋಪದಲ್ಲಿ ಹೇಳದ್ನಪ್ಪ. ಅದನ್ನೇ ದೊಡ್ಡದ್ ಮಾಡಿ ಈ ತರ ಮುನ್ಸ್ಕೊಂಡಿದ್ರೆ ಸಂಸಾರ ನಡೆಯುತ್ತಾ? ನಮ್ ಜೀವನನಾದ್ರೂ ಚೆನ್ನಾಗಿರುತ್ತಾ? ನೀವೇ ಹೇಳಿ. ಸಪ್ತಮಿ, ನೀನೇ ಹೇಳು, ನಾನ್ ಮಾಡಿ ತಪ್ಪಾ? ಇಲ್ಲ ಅಮ್ಮ. ಅಪ್ಪ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಸರಿನಮ್ಮ, ನಿನ್ನ ಮಾತನ್ನೇ ನಾನು ಒಪ್ಕೋತೀನಿ. ಕೋಪದಲ್ಲಿ ಜಗಳದಲ್ಲಿ ವಿಷ ಕುಡಿತೀನಿ ಅಂತ ಹೇಳಿದ್ಲು ಸರಿ. ಆದ್ರೆ ರಾಕ್ಷಸಿ ವಿಷಾನೇ ತಂದು ಮನೇಲಿ ಇಟ್ಕೊಂಡಿದ್ದಾಳಲ್ಲ, ಇದಕ್ಕೇನ್ ಹೇಳ್ತೀಯಮ್ಮ? ಯಾವಾಗ ಜಗಳ ಜಾಸ್ತಿ ಆಯ್ತು, ಜಮೀನಿನ ಪತ್ರ ನನ್ನ ಕೈ ಬಿಟ್ಟು ಹೋಗುತ್ತೆ ಅಂತ ಗೊತ್ತಾಯ್ತು, ಆಗ ವಿಷದ ಬಾಟ್ಲಿ ತಂದು ಕುಡಿತೀನಿ ಅನ್ನೋ ನಾಟಕ ಶುರು ಮಾಡಿದ್ಲು. ಯಾವಾಗ ಮನೇಲಿರೋರ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸೋದಕ್ಕೆ ನೋಡಿದ್ಲು, ಆಗ್ಲೇ ಇವಳ ಮೇಲೆ ಇದ್ದಿದ್ದ ಪ್ರೀತಿ ಎಲ್ಲ ಮಣ್ಣಲ್ಲಿ ಮಣ್ಣು ಪಾಲಾಗೋಯ್ತಮ್ಮ. ನೋಡಮ್ಮ, ಬೇಕಿದ್ರೆ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ಹೊರತು ಇವಳನ್ನು ಮಾತ್ರ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅಪ್ಪ, ಇಲ್ಲಮ್ಮ, ಇಷ್ಟೆಲ್ಲ ಆದ್ಮೇಲೆ ಇವಳು ಬಡಿಸೋ ಊಟನ ನಾನು ತಿನ್ನೋದಿಲ್ಲ. ನನಗೆ ಇವಳ ಮೇಲೆ ನಂಬಿಕೆ ಇಲ್ಲ. ಜಮೀನ್ ಸಿಗುತ್ತೆ ಅಂತ ಊಟಕ್ಕೆ ವಿಷ ಹಾಕಿದ್ರೆ ಏನ್ ಮಾಡ್ತೀಯಮ್ಮ? ನಿನ್ನನ್ನು ಅನಾಥಿಯಾಗಿ ಬಿಟ್ಟು ಹೋಗ್ತೀನಿ ಅನ್ನೋ ಭಯ ಆಗ್ತಿದ್ಯಮ್ಮ ನನಗೆ. ಅಪ್ಪ, ಆ ಥರ ಎಲ್ಲ ಮಾತಾಡ್ಬೇಡಿ ಅಪ್ಪ, ನನಗೆ ತುಂಬಾ ಅಳು ಬರುತ್ತೆ ಅಪ್ಪ. ಏನಂದ್ರಿ? ನಾನು ನಿಮ್ಗೆ ಊಟದಲ್ಲಿ ವಿಷ ಹಾಕ್ಕೊಡ್ತೀನ? ಇದುವರೆಗೂ ಮನೆ ಹಾಳಿ ರಾಕ್ಷಸಿ ಅಂತ ಏನೇನೋ ಬೈತಾ ಇದ್ರಿ.